ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ದಟ್ ಇಸ್ ಸ್ವಪ್ನಾಸ್ ಟ್ಯುಟೋರಿಯಲ್. ಸೊ ನೀವೇ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ವೀಡಿಯೋಸ್ನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಸೊ ಇವತ್ತು ನಾನು ಮಾಡ್ತಿರೋ ಸಬ್ಜೆಕ್ಟ್ ಯಾವುದು ಅಂದರೆ ಥರ್ಡ್ ಸೆಮ್ BCA ಒಂದು ಪೊಯಮ್ನ ಎಕ್ಸ್ಪ್ಲೈನ್ ಮಾಡ್ತಿದ್ದೀನಿ. ಯಾವುದು ಅಂದರೆ ಸೀತಾ ಸ್ಪೀಕ್ಸ್ ಟು ಡಾರ್ಕ್ ಲಾರ್ಡ್ ಅಂತ ಹೇಳಿ ಇದೊಂದು ಪೊಯಮು. ಇದನ್ನು ಬರೆದಿರೋದು ಮೀನಾ ಕಂಡಸ್ವಾಮಿಯವರು. ಸೊ ಈ ಒಂದು ಪೊಯಮ್ ಬಂದುಬಿಟ್ಟು ಕಂಪ್ಲೀಟಾಗಿ ನಮ್ಗೆ ಗೊತ್ತಿರೋವಂಥ ಒಂದು ಪೊಯಮೇ, ಆದರೆ ತುಂಬ ಚೆನ್ನಾಗಿ ಎಕ್ಸ್ಪ್ಲನೇಷನ್ ಅನ್ನೋದನ್ನ ಕೊಟ್ಟಿದ್ದಾರೆ. ಸೊ ಇಲ್ಲಿ ನಿಮಗೆ ಸೀತಾ ಅನ್ನೋದು ಎಲ್ಲರಿಗೂ ಗೊತ್ತಿದೆ. ಸೊ ಲಾರ್ಡ್ ರಾಮ ಇದಾರಲ್ಲ, ರಾಮನ್ ವೈಫು ಸೀತಾ ಅಲ್ವಾ. ಸೊ ಸೀತಾದೇವಿ. ಸೊ ಸೀತಾದೇವಿ ಎಲ್ಲರಿಗೂ ಗೊತ್ತಿದೆ. ಬಟ್ ಡಾರ್ಕ್ ಲಾರ್ಡ್ ಅಂದರೆ ಯಾರು ಅಂದರೆ, ಇಲ್ಲಿ ಡಾರ್ಕ್ ಲಾರ್ಡ್ ಅಂದರೆ ರಾವಣ ಅಂತ ಹೇಳಿ ಅರ್ಥ. ಯಾಕೆ ಇಲ್ಲಿ ರಾವಣ ಅಂದರೆ ಡಾರ್ಕ್ ಲಾರ್ಡ್ ಅಂತ ಏನು ಕೊಟ್ಟಿದ್ದಾರೆ ಅಂದರೆ, ಅವ್ರಿಗಿರುವಂಥ ಒಂದು ಕ್ರೂಯಲ್ತನ ಆಗಿರ್ಬೋದು ಅಥವಾ ಈವಿಲ್ ತನ ಆಗಿರ್ಬೋದು, ಇದರಿಂದ ಇಲ್ಲಿ ಒಂದು ಪೊಯಮಲ್ಲಿ ಇವ್ರನ್ನ ಡಾರ್ಕ್ ಲಾರ್ಡ್ ಅಂತ ಹೇಳಿ ಕರೀತಿದ್ದಾರೆ. ಅಂದರೆ ಅವ್ರಿಗೆ ನಿಮಗೆ ಗೊತ್ತಿದೆ, ಒಂದು ಸೀತೆನ ಅಪಹರಣ ಮಾಡಿ ಎಷ್ಟು ಕಷ್ಟ ಅನ್ನೋದನ್ನೆಲ್ಲ ಕೊಟ್ಟಿದ್ದಾರೆ, ಹಾಗೆ ಎಷ್ಟು ಹಿಂಸೆ ಅನ್ನೋದನ್ನ ಕೊಟ್ಟಿದ್ದಾರೆ. ಸೊ ಅದೇ ರೀಸನ್ಗೆ ಇಲ್ಲಿ ಡಾರ್ಕ್ ಲಾರ್ಡ್ ಅಂತ ಹೇಳಿ ಅವರು ಕರೀತಿದ್ದಾರೆ. ಓಕೆನಾ. ಸೊ ಇಲ್ಲಿ ನಿಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ರಾವಣ ಸೀತಾನ ಕಿಡ್ನಾಪ್ ಮಾಡಿ ಅಶೋಕವನ, ಏನು ಲಂಕಾದಲ್ಲಿ ಅಶೋಕವನ ಇದೆಯಲ್ಲ, ಅಲ್ಲಿ ಹೋಗಿ ಬಚ್ಚಿಟ್ಟು ಅದಾದಮೇಲೆ ಎಷ್ಟೋ ತಿಂಗಳುಗಳಾದಮೇಲೆ ಬಂದು ಬಿಡಿಸ್ಕೊಂಡು ಕರ್ಕೊಂಡು ಹೋಗ್ತಾರಲ್ಲ. ಸೊ ಈ ಇನ್ಸಿಡೆಂಟ್ ಎಲ್ಲರಿಗೂ ಗೊತ್ತಿದೆಯಲ್ಲ. ಸೊ ಈ ಇನ್ಸಿಡೆಂಟ್ ಆಗಿರೋದು ಇಲ್ಲಿ ನಮ್ಗೆ ಎಲ್ಲರಿಗೂ ಗೊತ್ತಿರೋ ಹಾಗೆ ರಾವಣ ಮಾಡಿದಂಥ ಒಂದು ದೊಡ್ಡ ಪಾಪ ಅಲ್ವಾ. ಸೊ ಯಾಕೆ ಅಂದರೆ ಇವಾಗ ಸೀತಾ ಮತ್ತು ಏನಿದಾರಲ್ಲ ಅವ್ರನ್ನ ಕರ್ಕೊಂಡು ಹೋಗಿ ಈ ರೀತಿ ಕಿಡ್ನಾಪ್ ಅನ್ನೋದನ್ನ ಮಾಡಿ ಅವ್ರನ್ನೆಲ್ಲೋ ಬಚ್ಚಿಟ್ಟು ಎಲ್ಲ ಕಂಪ್ಲೀಟಾಗಿ ಇದನ್ನೆಲ್ಲ ಮಾಡಬೇಕು ಅಂದರೆ ಇದೆಲ್ಲ ಒಂದು ದೊಡ್ಡ ಪಾಪನೇ ಅಲ್ವಾ. ರಾವಣ ಮಾಡೋದಂಥ ಒಂದು ಪಾಪ ಅಲ್ವಾ. ಸೊ ಈ ಪಾಪದ ರಿಲೇಟೆಡು ಈ ಒಂದು ಸ್ಟೋರಿ ಆಗಿದೆ. ಓಕೆನಾ. ಈ ಒಂದು ಸ್ಟೋರಿಯಲ್ಲಿ ಇಲ್ಲಿ ಮೀನಾ ಕಂಡಸ್ವಾಮಿ ಅವರು ಏನು ಮಾಡ್ತಿದ್ದಾರೆ ಅಂದರೆ ಒಂದು ಕಾನ್ವರ್ಸೇಷನ್ ಅನ್ನೋದನ್ನ ಕ್ರಿಯೇಟ್ ಮಾಡ್ತಿದ್ದಾರೆ. ಯಾರ ಮಧ್ಯ ಅಂದರೆ ಸೀತಾ ಮತ್ತು ರಾವಣ ಏನಿದಾರಲ್ಲ ಇವರಿಬ್ಬರ ಮಧ್ಯೆ ಒಂದು ಕಾನ್ವರ್ಸೇಷನ್ ಅನ್ನೋದನ್ನ ಕ್ರಿಯೇಟ್ ಮಾಡಿ ಈ ಪೊಯಮ್ ಅನ್ನೋದನ್ನ ಬರೆದಿರೋದು. ಓಕೆನಾ. ಸೊ ನಿಮ್ಗೆಲ್ಲರಿಗೂ ಗೊತ್ತಿದೆ, ಸೀತಾ ಒಂದು ಏನು ಲಂಕೆಯಲ್ಲಿದ್ದರು ಅಂದರೆ ಅಶೋಕವನದಲ್ಲಿದ್ದರೂ ಕೂಡ ಅವರು ರಾವಣನ ಜೊತೆ ಏನೂ ಕೂಡ ಮಾತಾಡ್ತಿರಲ್ಲ, ಯಾವಾಗಲೂ ಕೂಡ ರಾಮನ ನೆನಪಲ್ಲೇ ಇದ್ರು ಅಲ್ವಾ. ಬಟ್ ಈ ಒಂದು ಪೊಯಮಲ್ಲಿ ಏನು ಹೇಳೋಕ್ಕೆ ಪ್ರಯತ್ನ ಪಡ್ತಿದ್ದಾರೆ ಅಂದರೆ, ಇವಾಗ ಸೀತಾನ ಕಿಡ್ನಾಪ್ ಮಾಡಿದ್ಮೇಲೆ ಅಥವಾ ಅಪಹರಣ ಮಾಡಿದ್ಮೇಲೆ ಅವ್ರಿಗೆ ಏನು ಫೀಲಿಂಗ್ಸ್ ಇರುತ್ತೆ ನೋಡಿ, ಅವ್ರಿಗಿರುವಂಥ ಒಂದು ಹ್ಯಾಂಗರ್ ಆಗಿರ್ಬೋದು, ಹಾಗೆ ಅವ್ರಿಗೆ ಬಂದಂಥ ಒಂದು ಕೋಪನ ಈ ಒಂದು ಕಾನ್ವರ್ಸೇಷನ್ ಮುಖಾಂತರ ರಾವಣ ಏನಿದಾರಲ್ಲ ಅವ್ರ ಜೊತೆ ಒಂದು ಕಾನ್ವರ್ಸೇಷನ್ ಮುಖಾಂತರ ಅವ್ರ ಕೋಪನ ಹೊರ ಹಾಕೋಕ್ಕೆ ಅಥವಾ ಅವ್ರ ಕೋಪನ ಒಂದು ಸ್ವಲ್ಪ ಕಡಿಮೆ ಮಾಡ್ಕೋಬೇಕು ಅಂತ ಈ ಒಂದು ಪೊಯಮ್ನ ಇವರು ಫ್ರೇಮ್ ಮಾಡಿರೋದು. ಓಕೆನಾ. ಸೊ ಇಲ್ಲಿ ಹೇಳ್ತಾರೆ, ಇಲ್ಲಿ ಸ್ಟಾರ್ಟಿಂಗ್ ಕಾನ್ವರ್ಸೇಷನಲ್ಲಿ ಸೀತಾ ಮಾತೆ ಅವ್ರು ಹೇಳ್ತಾ ಹೋಗ್ತಾರೆ ಏನು ಅಂದರೆ, ನನಗೆ ಗೊತ್ತು ಅಂದರೆ ರಾವಣನಲ್ಲಿ ಇರುವಂಥ ಒಂದು ಕೆಟ್ಟತನ ಏನಿದೆ ಅಥವಾ ವೈಲ್ಡ್ ಅನಿಮಲ್ ಅಂತ ಇಲ್ಲಿ ಕಂಪೇರ್ ಮಾಡಿದ್ದಾರೆ. ಅಂದರೆ ರಾಕ್ಷಸ ಅನಿಮಲ್ ಏನಿದೆಯಲ್ಲ, ರಾಕ್ಷಸ ಪ್ರಾಣಿ ಏನಿದೆಯಲ್ಲ, ಆ ರೀತಿ ನಿನಗಿರುವಂಥ ಒಂದು ಕೆಟ್ಟ ಆಲೋಚನೆ ಆಗಿರ್ಬೋದು, ಕೆಟ್ಟದೊಂದು ಅನಿಮಲ್ ರೀತಿಯ ಒಂದು ವೈಲ್ಡ್ ಅನಿಮಲ್ ರೀತಿಯ ಒಂದು ಅಂಶಗಳು ನಾನು ನಿನ್ನಲ್ಲಿ ನೋಡಿದೆ, ನನಗೆ ಗೊತ್ತು ನಿನ್ನಲ್ಲಿ ಆ ವಿಷಯ ಇದೆ ಅಂತ ಇಲ್ಲಿ ಹೇಳ್ತಾರೆ. ಹಾಗೆ ಇವರು ಹೇಳ್ತಾರೆ ಏನು ಅಂದರೆ, ಇವರು ಲಂಕೆನ ಒಂದು ಸ್ಕಾಟರ್ ಹೌಸ್ ಆಗಿ ಕನ್ವರ್ಟ್ ಮಾಡಿದ್ದಾರೆ, ಅಂದರೆ ಕಂಪೇರ್ ಮಾಡಿದ್ದಾರೆ. ಓಕೆನಾ. ಯಾವುದು ಅಂದರೆ ಕಸಾಯ ಖಾನೆ ಅಂತ ಹೇಳಿ, ಆ ಒಂದು ಕಸಾಯ ಖಾನೆಗೆ ಲಂಕೆನ ಇಲ್ಲಿ ಸೀತಾ ಕಂಪೇರ್ ಮಾಡಿದ್ದಾರೆ ನೆಕ್ಸ್ಟ್ ಲೈನಲ್ಲಿ. ಓಕೆನಾ. ಸೊ ಹಾಗೆ ಇಲ್ಲಿ ಹೇಳ್ತಾರೆ, ಸೀತಾ ಮಾತೆ ಅವರು ಹೇಳ್ತಾರೆ ಏನು ಅಂದರೆ, ನನಗೆ ಗೊತ್ತು ನೀನು ಯೂಸ್ ಮಾಡಿದಂತಹ ಒಂದು ವೆಹಿಕಲ್ ಏನಿದೆ ಅಂದರೆ ಪುಷ್ಪ ವಿಮಾನ ಏನಿದೆಯಲ್ಲ, ಅದು ನನಗೆ ಗೊತ್ತು. ನೀನು ನನ್ನ ಹೇಗೆ ಒಂದು ನಾವೇನು ವನದಲ್ಲಿದ್ವಲ್ಲ ಅಂದರೆ ಸೀತಾ ರಾಮ ಲಕ್ಷ್ಮಣ ಏನು ಆ ಒಂದು ವನದಲ್ಲಿದ್ರಲ್ಲ, ಅಲ್ಲಿಂದ ನನ್ನ ಅಪಹರಣ ಮಾಡಬೇಕಾದ್ರೆ ನೀನು ಬಳಸಿದಂಥ ಒಂದು ವೆಹಿಕಲ್ ಏನಿದೆ ಅಂದರೆ ಪುಷ್ಪಕ ವಿಮಾನ ಏನಿದೆಯಲ್ಲ ಅದು ಕೂಡ ನನಗೆ ಗೊತ್ತು ಅಂತ ಹೇಳ್ತಿದ್ದಾರೆ. ಹಾಗೆ ಇಲ್ಲಿ ಸೀತಾ ಮಾತೆ ಅವ್ರು ಹೇಳ್ತಿರೋದೇನು ಅಂದರೆ, ಈ ಒಂದು ಕಾನ್ವರ್ಸೇಷನಲ್ಲಿ ನೀನು ಯಾವತ್ತೂ ಕೂಡ ನನ್ನ ಪ್ರೀತಿ ಮಾಡಿಲ್ಲ ರಾವಣ ಅಂತ ಹೇಳ್ತಿದ್ದಾರೆ. ಯಾಕೆ ಅಂದರೆ ಇಲ್ಲಿ ರಾವಣ ಯಾವತ್ತೂ ಕೂಡ ಸೀತೆನ ಪ್ರೀತಿ ಮಾಡಿರಲ್ಲ. ಓಕೆನಾ. ಯಾಕೆ ಈ ಒಂದು ಲೈನ್ನ ಇವರು ಯಾಕೆ ಹೇಳ್ತಿರೋದು ಅಂದರೆ, ನಿಮ್ಗೆಲ್ಲರಿಗೂ ಗೊತ್ತಿದೆ, ರಾಮ ಲಕ್ಷ್ಮಣ ಸೀತೆ ಎಲ್ಲರೂ ಕೂಡ ಒಂದು ವನವಾಸಕ್ಕೆ ಹೋದಾಗ ಅಲ್ಲಿ ಒಂದು ಶೂರ್ಪನಖಿ ಅಂತ ಹೇಳಿ ಒಬ್ಳು ಬರ್ತಾಳೆ. ಇವ್ರು ಬಂದುಬಿಟ್ಟು ರಾವಣನ ತಂಗಿ. ಓಕೆನಾ, ಶೂರ್ಪನಖಿ. ಸೊ ಇವ್ರು ಬಂದುಬಿಟ್ಟು ರಾಮನ ಹತ್ರ ಬಂದು ಕೇಳ್ತಾರೆ ಏನು ಅಂದರೆ, ನಾನು ನಿನ್ನ ಪ್ರೀತಿ ಮಾಡ್ತಿದ್ದೀನಿ, ಮದುವೆ ಆಗಬೇಕು ಅಂದ್ಕೊಂಡಿದ್ದೀನಿ ಅಂದಾಗ ಅದಕ್ಕೆ ರಾಮ ರಿಜೆಕ್ಟ್ ಮಾಡ್ತಾರೆ ಅಲ್ವಾ. ರಿಜೆಕ್ಟ್ ಮಾಡಿದ್ಮೇಲೆ ಶೂರ್ಪನಖಿ ತುಂಬ ಕಾಟಗಳನ್ನ ಕೊಡ್ತಾ ಹೋಗ್ತಾಳೆ. ಬಟ್ ಯಾವಾಗ ಲಕ್ಷ್ಮಣನ ಕೋಪ ಬರುತ್ತೋ ಅವನೇನು ಮಾಡ್ತಾನೆ ಅಂದರೆ, ಅವನ ಹತ್ರ ಇದ್ದಂಥ ಒಂದು ಚಾಕುಯಿಂದ ಆ ಒಂದು
ಅಥವಾ ಬಿಲ್ ಏನಿದೆಯಲ್ಲ, ಬಿಲ್ಲಿಂದ ಅವನೇನು ಮಾಡ್ತಾನೆ ಅಂದರೆ ಶೂರ್ಪನಖಿ ಮೂಗೇನಿದೆಯಲ್ಲ ಆ ಮೂಗನ್ನ ಕಟ್ ಮಾಡ್ತಾನೆ ಅಲ್ವಾ. ಸೊ ಕಟ್ ಮಾಡಿದಾಗ ಏನಾಗುತ್ತೆ ಅಂದರೆ ಲಕ್ಷ್ಮಣ ಏನು ಒಂದು ಮೂಗನ್ನ ಕಟ್ ಮಾಡ್ತಾರಲ್ಲ, ಈ ಒಂದು ರಿವೆನ್ಸ್ನ ತೀರಿಸ್ಕೋಬೇಕು ಅನ್ನೋ ಒಂದು ರೀಸನಿಂದ ಈ ರಾವಣ ಏನು ಮಾಡ್ತಾನೆ ಅಂದರೆ ಸೀತಾನ ಅಪಹರಣ ಮಾಡಿದ್ದಾನೆ. ಸೊ ಇದೆಲ್ಲ ನನಗೆ ಗೊತ್ತು ಅಂತ ಇಲ್ಲಿ ಸೀತಾಮಾತೆ ಅವರು ಹೇಳ್ತಿದ್ದಾರೆ. ಓಕೆನಾ. ಇನ್ನು ನೆಕ್ಸ್ಟ್ ನಾವು ನೋಡೋದಾದರೆ ಇಲ್ಲಿ ಹಾಗೆ ಸೀತಾಮಾತೆ ಅವರು ಹೇಳ್ತಾರೆ ಏನು ಅಂದರೆ, ಇವಾಗ ರಾವಣ ಏನು ಲಂಕೆ ಕರ್ಕೊಂಡು ಹೋಗಿ ಸೀತಾಮಾತೆನ ಒಂದು ಔಚಿಕ್ಕಿರ್ತಾರಲ್ಲ, ಅಂದರೆ ಕಿಡ್ನಾಪ್ ಮಾಡ್ಕೊಂಡು ಹೋಗಿ ಒಂದು ಕಡೆ ಔಚಿಟ್ಟಿರ್ತಾರಲ್ಲ, ಸೊ ಆವಾಗ ಸೀತಾಮಾತೆನ ಯಾವ ರೀತಿ ಅಲ್ಲಿ ಟ್ರೀಟ್ ಮಾಡ್ತಿರ್ತಾರೆ ಅಂದರೆ ಅವ್ರಿಗಿರುವಂಥ ಒಂದು ಫೀಲಿಂಗ್ಸ್ ಆಗಿರ್ಬೋದು, ಲೋನ್ಲಿನೆಸ್ ಆಗಿರ್ಬೋದು, ಇದಕ್ಕೆ ಯಾವುದಕ್ಕೂ ಕೂಡ ಒಂದು ಬೆಲೆ ಅಂದರೆ ಒಂದು ವ್ಯಾಲ್ಯೂನ ಕೊಡ್ದಂಗೆ ಅವ್ರನ್ನ ಲೈಕ್ ಆಬ್ಜೆಕ್ಟ್ ಆಗಿ ಟ್ರೀಟ್ ಮಾಡ್ತಿದ್ರು ಅಂತ ಇಲ್ಲಿ ಹೇಳ್ತಾರೆ. ಹಾಗೆ ಹೇಳ್ತಾರೆ ಏನು ಅಂದರೆ, ಈ ಒಂದು ರೀಸನಿಂದ ನೀನು ಏನು ನನ್ನ ಕರ್ಕೊಂಡು ಬಂದು ಈ ರೀತಿ ಬಚ್ಚಿಟ್ಟು ಈ ಒಂದು ಆಟನ ಆಡ್ತಿದ್ಯಲ್ಲ, ಸೊ ಇದರಿಂದನೇ ಇದೇ ಒಂದು ಫೈಟ್ಗೆ ಅಥವಾ ಒಂದು ಬ್ಯಾಟಲ್ಗೆ ಕಾರಣ ಅಂತ ಇಲ್ಲಿ ಹೇಳ್ತಿದ್ದಾರೆ ಸೀತಾಮಾತೆ ಅವರು. ಸೊ ಇಲ್ಲಿ ಏನಾಗುತ್ತೆ ಅಂದರೆ ಈ ಒಂದು ಯುದ್ಧ ಏನು ನಡೆಯುತ್ತಲ್ಲ, ಯುದ್ಧ ನಡೆದ ಮೇಲೆ ರಾವಣನ್ಗಿದ್ದಂತಹ ಒಂದು ಅವನು ಕಟ್ಕೊಂಡಂತಹ ಒಂದು ಲಂಕಾ ರಾಜ್ಯ ಏನಿದೆಯಲ್ಲ ಆ ರಾಜ್ಯ ಹೋಗುತ್ತೆ. ಹಾಗೆ ಅವನ ಅಣ್ಣ ತಮ್ಮಂದಿರು ಹಾಗೆ ಅವ್ರ ಫ್ರೆಂಡ್ಸ್ ಎಲ್ಲರೂ ಕೂಡ ಸಾವನ್ನಪ್ತಾರೆ. ಹಾಗೆ ಅವ್ರ ಹೆಂಡತಿ ಏನಿದಾರಲ್ಲ ಹೆಂಡತಿ ಕೂಡ ಸತ್ತೋಗ್ತಾರೆ. ಲಾಸ್ಟಲ್ಲಿ ಅವ್ರಿಗಿದ್ದಂತಹ ತಲೆ ಕೂಡ ತಲೆನೂ ಕೂಡ ಹೊಂಟೋಗುತ್ತೆ ಅಲ್ವಾ. ಸೊ ಈ ರೀತಿ ಅವ್ರಿಗಿದ್ದಂತಹ ಒಂದು ಈಗೋಯಿಂದ ಅಥವಾ ರಾಮನ ಮೇಲೆ ಏನು ರಿವೆನ್ಸ್ ತೀರಿಸ್ಕೋಬೇಕು ಅಂತ ಹೇಳಿ ರಾವಣ ಇದ್ರಲ್ಲ, ಈ ಒಂದು ಈಗೋನೆಸ್ಸಿಂದ ಕಂಪ್ಲೀಟಾಗಿ ಎಲ್ಲನೂ ಕೂಡ ಕಲ್ತ್ಕೊಳ್ತಾರೆ ಅಂತ ಇಲ್ಲಿ ಹೇಳ್ತಿದ್ದಾರೆ. ಹಾಗೆ ಇಲ್ಲಿ ಹೇಳ್ತಾರೆ ಏನು ಅಂದರೆ, ರಾವಣ ಅನ್ನೋರು ಬರೀ ಒಂದು ವಿಲನ್ ಮಾತ್ರ ಅಲ್ಲ, ಅವ್ರಿಗಿದ್ದಂತಹ ಒಂದು ಒಳ್ಳೆ ಬುದ್ಧಿಗಳು ತುಂಬ ಇತ್ತು. ಯಾಕೆಂದರೆ ಅವರು ಒಂದು ಆಯುರ್ವೇದಿಕಲ್ಲಿ ಸ್ಕಾಲರ್ ಆಗಿದ್ದರು, ಹಾಗೆ ಮ್ಯೂಸಿಕಲ್ಲಿ ತುಂಬ ದೊಡ್ಡ ಮಟ್ಟದಲ್ಲಿ ಕಲ್ತ್ಕೊಂಡಿದ್ರು, ಹಾಗೆ ಒಂದು ಆತ್ಮಲಿಂಗನೇ ಪಡೆದಿದ್ರು, ಅಂದರೆ ಶಿವನ ಆತ್ಮಲಿಂಗನೇ ಪಡೆದವ್ರೆ. ಸೊ ಇದೆಲ್ಲ ಇರಬೇಕಾದ್ರೆ ಅವರು ಇದ್ದಂತಹ ಒಂದು ಏನು ಅವ್ರಿಗಿದ್ದಂಥ ಬುದ್ಧಿ ಏನಿದೆಯಲ್ಲ ಅದನ್ನು ಕಂಪ್ಲೀಟಾಗಿ ಒಳ್ಳೇದಕ್ಕೆ ಯೂಸ್ ಮಾಡ್ಕೊಳ್ಳೋದು ಬಿಟ್ಟು ಈ ರೀತಿ ಈಗೋಯಿಂದನೋ ಅಥವಾ ಈ ರೀತಿ ರಿವೆನ್ಸ್ ತಗೊಳ್ಳೋದ್ರಿಂದನೋ ಅವರು ಆ ಬುದ್ಧಿನ ಯೂಸ್ ಮಾಡಿರೋ ರೀಸನಿಂದ ಅವರು ಪ್ರತಿಯೊಂದು ಕೂಡ ಕಲ್ತ್ಕೊಂಡ್ರು. ಅಂದರೆ ಪ್ರತಿಯೊಂದು ಕೂಡ ಅವ್ರ ಹತ್ರ ಇದ್ದಂಥ ಎಲ್ಲನೂ ಕೂಡ ಲಾಸ್ಟ್ ಆಯಿತು ಅಂತ ಇಲ್ಲಿ ಹೇಳ್ತಿದ್ದಾರೆ. ಅಂದರೆ ಇವ್ರ ಹತ್ರ ಏನು ಅಗ್ರೆಸಿವ್ ನೇಚರ್ ಇದೆಯಲ್ಲ, ಅಂದರೆ ಅವ್ರಿಗೆ ಇದ್ದಂತಹ ನಾನು ನಂದು ಅನ್ನೋದು ಏನಿತ್ತಲ್ಲ ಅದರಿಂದ ಕಂಪ್ಲೀಟಾಗಿ ಎಲ್ಲನೂ ಕೂಡ ಡೆಸ್ಟ್ರಾಯ್ ಆಯಿತು, ವ್ಯಾನಿಷ್ ಆಯಿತು ಅಂತ ಇಲ್ಲಿ ಹೇಳ್ತಿರೋದು. ಸೊ ಇದರಿಂದನೇ ಎಲ್ಲನೂ ಕೂಡ ನಿಮಗೆ ಸಿಕ್ತಂತಹ ಎಲ್ಲ ವಸ್ತುನೂ ಕೂಡ ನಿಮಗೆ ಹಂಗೇನೆ ನಾಶವಾಗೋಯ್ತು ಅಂತ ಇಲ್ಲಿ ಹೇಳ್ತಿರೋದು. ಓಕೆನಾ. ಅಂದರೆ ಈ ಕಂಪ್ಲೀಟ್ ಈಗೋಯಿಂದ ಏನೇನೆಲ್ಲ ಆಗುತ್ತೆ ಅಂತ ಈ ಒಂದು ಲೆಸನಲ್ಲಿ ಹೇಳ್ತಿದ್ದಾರೆ. ಅಂದರೆ ಇದನ್ನು ಪ್ರತಿಯೊಬ್ಬರು ಕೂಡ ಕಲ್ತ್ಕೋಬೇಕು. ಬರೀ ಏನು ನನ್ನ ಹತ್ರ ಈಗೋ ಅಂದ ತಕ್ಷಣ ನಾನು ನಂದು ಅನ್ನೋದಲ್ಲ, ಕಂಪ್ಲೀಟಾಗಿ ಈ ರೀತಿ ಎಲ್ಲ ವ್ಯಾನಿಷ್ ಆಗುತ್ತೆ ಅಂತ ಹೇಳಿ ನಮಗೆ ಗೊತ್ತಿರಬೇಕು. ಸೊ ಈ ಒಂದು ಸ್ಟೋರಿಯಿಂದ ನಮಗೆ ಒಂದು ದೊಡ್ಡ ಒಳ್ಳೆ ಮೆಸೇಜನ್ನು ಕೊಟ್ಟಿದ್ದಾರೆ. ಸೊ ಇಷ್ಟು ಈ ಒಂದು ಲೆಸನ್ ಆಗಿದೆ, ಈ ಒಂದು ಪೊಯಮ್ ಆಗಿದೆ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಬೇರೆ ಒಂದು ಸ್ಟೋರಿನ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಥ್ಯಾಂಕ್ ಯು ಗೈಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್.